ಜಿ ಕನ್ನಡ ವಾಹಿನಿಯ ಸೀತಾರಾಮ ಧಾರಾವಾಹಿಯಲ್ಲಿ ರಾಮ್ ಪಾತ್ರದ ಮೂಲಕ ಕನ್ನಡಿಗರ ಮನಗೆದ್ದವರು ಗಗನ್ ಚಿನ್ನಪ್ಪ. ಆದರೆ ಇವರ ನಿಜ ಜೀವನದಲ್ಲಿ ಲವ್ ಸ್ಟೋರಿಯೊಂದು ದೊಡ್ಡ ತಿರುವನ್ನು ತಂದಿದೆ. ಫೇಸ್ಬುಕ್ನಲ್ಲಿ ಆರಂಭವಾದ ಪ್ರೀತಿಯ ಸಂಬಂಧ ಮೋಸದಿಂದ ಕೊನೆಗೊಂಡ ಬ್ರೇಕಪ್ನ ಘಟನೆಯನ್ನ ನಟ ಗಗನ್ ಚಿನ್ನಪ್ಪ ಇದೀಗ ಹಂಚಿಕೊಂಡಿದ್ದಾರೆ. ಹೌದು, ಗಗನ್ ಚಿನ್ನಪ್ಪ ಕನ್ನಡ ಕಿರುತೆರೆಯ ಸೀತಾರಾಮ ಧಾರಾವಾಹಿಯ ಮೂಲಕ ಜನಪ್ರಿಯತೆ ಗಳಿಸಿದ ನಟ. ಈ ಧಾರಾವಾಹಿಯಲ್ಲಿನ ರಾಮ್ ಪಾತ್ರವು ಅವರಿಗೆ ದೊಡ್ಡ ಮಟ್ಟಿಗೆ ಖ್ಯಾತಿ ತಂದುಕೊಟ್ಟಿತು. ಆದರೆ ಗಗನ್ ಅವರ ಖಾಸಗಿ ಜೀವನದಲ್ಲಿ ಪ್ರೀತಿಯ ಸಂಬಂಧದಲ್ಲಿ ಮೋಸ ಹೋಗಿದ್ದರು. ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಆ ಹುಡುಗಿ ಯಾರು? ಆ ಹುಡುಗಿ ಸಿನಿಮಾ ಇಂಡಸ್ಟ್ರಿಯವರ ಅಥವಾ ಹೊರಗಿನವರ? ಲವ್ ಬ್ರೇಕಪ್ ಆಗಿದ್ಯಾಕೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ನನ್ನ ಲೈಫ್ ನ ಮೊದಲ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಾನೆ ಹೇಳಬಹುದು. ಆ ಹುಡುಗಿ ಅಬುದಾಬಿಯಲ್ಲಿ ಇರುತ್ತಾರೆ. ಗಗನ ಸಖಿಯಾಗಿ ಕೆಲಸ ಮಾಡುತ್ತಿದ್ದರು. ನಾವು ಫೇಸ್ಬುಕ್ ನಲ್ಲಿ ಫ್ರೆಂಡ್ಸ್ ಆಗಿದ್ದೆವು. ಆ ಟೈಮ್ ನಲ್ಲಿ ನನಗೆ ಆ ಹುಡುಗಿಯ ಬಗ್ಗೆ ಏನು ಗೊತ್ತಿರಲಿಲ್ಲ. ಹೀಗೆ ಒಂದು ದಿನ ಆ ಹುಡುಗಿ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದ್ದರು. ನಂತರ ನಾವು ಮಾತನಾಡುವುದಕ್ಕೆ ಶುರು ಮಾಡಿದೆವು. ಆಗ ಬೇರೊಬ್ಬರ ಜೊತೆ ಬ್ರೇಕಪ್ ಮಾಡಿಕೊಂಡು ಆ ಹುಡುಗಿಯು ಕೂಡ ಸಿಂಗಲ್ ಆಗಿ ಇದ್ದರು. ನಾವು 6 ತಿಂಗಳುಗಳ ಕಾಲ ಮೀಟ್ ಆಗಿರಲಿಲ್ಲ. ನಾವಿಬ್ಬರು ನಮ್ಮಿಬ್ಬರಿಗೂ 100% ಎಫರ್ಟ್ ಹಾಕುತ್ತಿದ್ದೆವು. 6 ತಿಂಗಳ ನಂತರ ಆ ಹುಡುಗಿ ಬೆಂಗಳೂರಿಗೆ ಬಂದರು. ನಾವಿಬ್ಬರು ಮೀಟ್ ಆಗಿದ್ದೆವು. ನಂತರ ನಾವು ಆಗಾಗ ಭೇಟಿ ಆಗುತ್ತಿದ್ದೆವು. ಆ ಹುಡುಗಿ ಸಿಗುವವರೆಗೂ ನನ್ನ ಜೀವನದಲ್ಲಿ ನಾನು ಯಾರಿಗೂ ಅಷ್ಟು ಕೇರ್ ಮಾಡಿರಲಿಲ್ಲ. 3 ವರ್ಷ ಎಲ್ಲವೂ ಸರಿಯಿತ್ತು. ಆದರೆ ಆ ಹುಡುಗಿ ಕೆಲ ಸ್ಕ್ಯಾಮ್ ನಲ್ಲಿ ಭಾಗಿಯಾಗಿದ್ದರು. ನನಗೆ ಆ ಬಗ್ಗೆ ಏನು ಗೊತ್ತಿರಲಿಲ್ಲ. ಹೇಗೆ ಒಂದು ದಿನ ಆ ಹುಡುಗಿ ಅಬುದಾಬಿಯಲ್ಲಿ ಕೆಲಸ ಬಿಟ್ಟು ಬಂದು ಇಲ್ಲಿ ಮನೆ ಹುಡುಕುತ್ತಾರೆ. ಅವರಿಗೆ ಮನೆ ಸಿಕ್ಕಿರಲ್ಲ. ನಂತರ ನನ್ನ ಮನೆಯಲ್ಲಿ ಅವರು ವಾಸವಿದ್ದರು. ಹೀಗೆ ಒಂದು ದಿನ, ನೀನು ಹೇಗಿದ್ದರು ಸ್ಟಾರ್ ಆದ ಮೇಲೆ ಅರ್ಧ ಲೋನ್ ಕಟ್ಬಿಡ್ತೀಯ ಅಲ್ವಾ ಅಂದ್ಲು. ನಾನು ತಮಾಷೆಗೆ ಅವಳನ್ನ ಆಡಿಕೊಳ್ಳುತ್ತಿದ್ದೆ. ಅವಳು ಅಂದ ಆ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ನಂತರ ಅವರ ತಾಯಿಗೆ ಡಿವೋರ್ಸ್ ಆಗುತ್ತೆ. ಮನೆ ಹುಡುಕುತ್ತಾರೆ, ಸಿಗಲ್ಲ. ನಂತರ ಬಂದು ನಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಆ ಹುಡುಗಿಯ ಅಮ್ಮ ಹಾಗೂ ತಮ್ಮ ಮತ್ತು ಇವಳನ್ನು ನಾನೇ ಸಾಕಿದ್ದೇನೆ. ನಾನು ಆಗ ಮಂಗಳ ಗೌರಿ ಸೀರಿಯಲ್ ಮಾಡುತ್ತಿದ್ದೆ. ನನಗೆ 50ರಿಂದ 60 ಸಾವಿರ ರೂಪಾಯಿ ಸಂಬಳ ಬರುತ್ತಿತ್ತು. ತುಂಬಾ ಕಷ್ಟ ಇತ್ತು. ಆದರೆ ನಾನು ಎಲ್ಲಿಯೂ ಹೇಳಿಕೊಳ್ಳುತ್ತಿರಲಿಲ್ಲ. ಒಂದು ಪ್ರಾಬ್ಲಮ್ ಆಯ್ತು. ಸೀರಿಯಲ್ ಮಾಡಲ್ಲ ಅಂತ ಹೊರಗೆ ಬಂದೆ. ಬಳಿಕ ಸುಮಾರು 2 ವರ್ಷ ನನಗೆ ಬೇರೆ ಯಾವ ಆಫರ್ಸ್ ಕೂಡ ಇರಲಿಲ್ಲ. ಆಗ ನನ್ನ ಕಾರು ಕೂಡ ಮಾರಿದೆ. ಫೈನಾನ್ಷಿಯಲಿ ಕುಗ್ಗಿದಾಗ ಅವಳಿಗೆ ನನ್ನ ಮೇಲೆ ಆಸಕ್ತಿ ಕಡಿಮೆಯಾಯಿತು. ನಂತರ ನನಗೆ ನಿಧಾನಕ್ಕೆ ಅರ್ಥ ಆಗುವಷ್ಟರಲ್ಲಿ ಅವರ ಮೇಲೆ ಹೀಗೆ ಸ್ವಲ್ಪ ಡೌಟ್ ಕೂಡ ಬಂತು. ಅವಳು ನನಗೆ ಚೀಟ್ ಮಾಡಿದ್ದಳು. ಹೀಗೆ 6 ವರ್ಷ ನಾನು ಟೈಮ್ ವೇಸ್ಟ್ ಮಾಡಿದೆ ಎಂದು ಗಗನ್ ಚಿನ್ನಪ್ಪ ಅವರ ಲವ್ ಸ್ಟೋರಿಯನ್ನ ಹೇಳಿಕೊಂಡಿದ್ದಾರೆ.